Dear students, welcome to income tax class. In this video, I work out problem on capital gain covering an exemption under section 54F. Exemption 54F cover ಆಗೋ ರೀತಿ ಒಂದು ಪ್ರಾಬ್ಲಮ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಓಕೆ, ಪ್ರಾಬ್ಲಮ್ ನೋಡಿ. Mr. Mahendra inherited 20 acres of agriculture land in urban limits from his father during 1979. The fair market value as on 1/4/2001 was rupees 38,000 per acre. He made improvements during previous year 2005-06 at a cost of rupees 3,000 per acre. ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಫಾದರಿಂದ ಬಂದಿದೆ. 20 acres 1979 ಪರ್ಚೇಸ್ ಮಾಡಿದಂಥ ಲ್ಯಾಂಡ್ ಅದು. ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 38,000 ಇದೆ ಪರ್ ಏಕರು, 1 ಎಕರೆಗೆ. ಟೋಟಲ್ 20 acres ಅಗ್ರಿಕಲ್ಚರ್ ಲ್ಯಾಂಡು ಅವನಿಗೆ ಫಾದರಿಂದ ಟ್ರಾನ್ಸ್ಫರ್ ಆಗಿರುವಂಥದ್ದು. ಈ ಮೇಡ್ ಇಂಪ್ರೂವ್ಮೆಂಟ್ಸ್ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 2005 and 6. 5-6 ಇಂಪ್ರೂವ್ಮೆಂಟನ್ನು ಮಾಡಿದ್ದಾನೆ. 1 ಎಕರೆಗೆ 3,000 ರೂಪಾಯಿ ಖರ್ಚು ಮಾಡಿದ್ದಾನೆ. ಆನ್ 17/8/2019 ಅಂದರೆ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ ಈ ಸೋಲ್ಡ್ 10 acres. 10 acre ಏನು 20 ಎಕರೆ ಬಂದಿತ್ತು ಅದರಲ್ಲಿ 10 acres ಮಾತ್ರ ಅವನು ಸೇಲ್ ಮಾಡ್ತಿದ್ದಾನೆ ಅಟ್ 12,50,000 ಪರ್ ಏಕರ್. 1 ಎಕರೆಗೆ 12,50,000 ಆಗಿ ಸೇಲ್ ಮಾಡಿದ್ದಾನೆ. ಅಂಡ್ ಇನ್ಕರ್ಡ್ ಎಕ್ಸ್ಪೆಂಡಿಚರ್ ಆನ್ ಟ್ರಾನ್ಸ್ಫರ್ ವಾಸ್ 4%. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ 4%. he made the following appropriations. ಸೊ ಅದಾದಮೇಲೆ ಏನು ಮಾಡ್ದ, ಪ್ರಾಪರ್ಟಿ ಸೇಲ್ ಮಾಡಿದ್ಮೇಲೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಮಾಡಿದ್ಮೇಲೆ ಪರ್ಚೇಸ್ಡ್ ಅನದರ್ 10 acres ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅಟ್ 1,90,000 ಪರ್ ಏಕರ್. 1 ಎಕರೆ 1,90,000 ಆಗಿ 10 ಎಕರೆನ ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡ್ದ. ದೆನ್ ಪೇಯ್ಡ್ 9 lakh ಬ್ಯಾಂಕ್ ಲೋನ್ ಟೇಕನ್ ಫಾರ್ ಪ್ರೈವೇಟ್ ಪರ್ಪಸ್. 9 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ತೊಗೊಂಡಿದ್ದ, ಅದನ್ನು ಏನು ಪ್ರಾಫಿಟ್ ಬಂದಿತ್ತು, ಕ್ಯಾಪಿಟಲ್ ಗೇನ್ ಬಂದಿತ್ತು, ಅದರಲ್ಲಿ 9 ಲಕ್ಷ ರೂಪಾಯಿ ಬ್ಯಾಂಕ್ ಲೋನನ್ನು ತೀರಿಸಿದ್ದಾನೆ. ಮತ್ತು ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಫಾರ್ rupees 24 lakhs. ಮತ್ತೆ ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದಾನೆ 24 ಲಕ್ಷ ರೂಪಾಯಿ ಕೊಟ್ಟು. ಹಾಗಿದ್ರೆ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಎಷ್ಟು ಅನ್ನೋದು. ಸೊ ಇಲ್ಲಿ 2 ಎಕ್ಸೆಂಪ್ಷನ್ನು ಕವರ್ ಆಗುತ್ತೆ. 2 ಎಕ್ಸೆಂಪ್ಷನ್ ಕವರ್ ಆಗುತ್ತೆ. ಒಂದು 54B ಅಗ್ರಿಕಲ್ಚರ್ ಲ್ಯಾಂಡ್, ಇದು ಅಂದರೆ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಂಡ್ ಪರ್ಚೇಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ಈ ಕ್ಯಾನ್ ಕ್ಲೈಮ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. ಮತ್ತು ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಇದಕ್ಕೆ 54F ಇದು ಕವರ್ ಆಗುತ್ತೆ. 54F ಅಂತ ಹೇಳಿದ್ರೆ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಹೊರತುಪಡಿಸಿ ಬೇರೆ ಇನ್ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿರಬೇಕು. ಅದರಲ್ಲಿ ಏನು ಬಂದಿರುತ್ತೆ ಪ್ರಾಫಿಟ್ ಅಂದರೆ ಕ್ಯಾಪಿಟಲ್ ಗೇನ್ ಏನು ಬಂದಿರುತ್ತೆ ಅದರಲ್ಲಿ ಅವನು ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಆಗ ಅವನಿಗೆ ಎಕ್ಸೆಂಪ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 54F. ಓಕೆ, ಸೊಲ್ಯೂಷನ್ ನೋಡಿ. ಈಗ ಸೊಲ್ಯೂಷನ್ 17. Computation of long-term capital gain of Mr. Mahendra. Sale consideration 10 ಎಕರೆ ಮಾತ್ರ ಸೇಲ್ ಮಾಡ್ತಾ ಇದ್ದಾನೆ. ಅವನಿಗೆ 20 ಎಕರೆ ಇರೋದು ಟೋಟಲ್ಲು, ಅವ್ನು ಸೇಲ್ ಮಾಡ್ತಿರೋದು 10 ಎಕರೆ ಮಾತ್ರ. ಕನ್ಫ್ಯೂಷನ್ ಮಾಡ್ಕೋಬೇಡಿ, 20 ಎಕರೆ ಇದೆ, ಇದೇನಿದು 10 acres ತೊಗೊಳ್ತಾ ಇದ್ದಾರೆ ಅಂತ. ಅವ್ನು ಸೇಲ್ ಮಾಡ್ತಿರೋದು 10 acres ಮಾತ್ರ. ಹಾಗಾಗಿ ಹ್ಯಾವ್ ಟೇಕನ್ ಓನ್ಲಿ 10 acres. 12,50,000 ಪರ್ ಏಕರ್ ಸೇಲ್ ಮಾಡಿರೋದವನು. 12,50,000 ಇಂಟು 10 1,25 lakhs ಆಗುತ್ತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು 4% ಆನ್ 1,25 lakhs, ದಟ್ ಈಸ್ 5 lakh ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ದೆನ್ ನೆಟ್ ಸೇಲ್ ಕನ್ಸಿಡ್ರೇಷನ್ 1,20 lakhs. ನೆಟ್ ಸೇಲ್ ಕನ್ಸಿಡ್ರೇಷನ್ 1,20 lakhs ಆಗುತ್ತೆ. ದೆನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಸಿಷನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ತೊಗೋಬೇಕು ನಾವು. ಸೊ 38,000, ಯಾಕಂದರೆ ಟ್ರಾನ್ಸ್ಫರ್ ಆಗಿರುವಂಥ ಪ್ರಾಪರ್ಟಿ, ಇನ್ಹೆರಿಟೆಡ್ ಪ್ರಾಪರ್ಟಿ ಇದು. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2001ಗೆ 38,000 ಇದೆ. 38,000 1 ಎಕರೆಗೆ. 38,000 ಇಂಟು 10 acre ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ಕರೆಂಟ್ previous year divided by
ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಪ್ರೀವಿಯಸ್ ಇಯರ್ 2001-2. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 10,98,200 ಬರುತ್ತೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಮತ್ತೆ ಇಂಪ್ರೂವ್ಮೆಂಟ್ ಮಾಡಿದಾನೆ, ಒಂದು ಎಕರೆಗೆ 3,000 ರೂಪಾಯಿ ಖರ್ಚು ಮಾಡಿದ್ದಾನೆ ಇಂಪ್ರೂವ್ಮೆಂಟ್ಗೆ. ಹಾಗಾಗಿ ಯಾವ ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಮಾಡಿರ್ತಾನೋ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ತೊಗೋಬೇಕಾಗುತ್ತೆ. ಒಂದು ಎಕರೆಗೆ 3,000 ರೂಪಾಯಿ ಖರ್ಚು ಮಾಡಿದಾನೆ, 3,000 ಇಂಟು 10 ಎಕರ್ ಇಂಟು 289 current year cost inflation index divided by cost inflation index for the previous year in which improvement has been taken place. ಯಾವ ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆಯೋ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 74,103 ಆಗುತ್ತೆ. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಸೊ ಟೋಟಲ್ 11,72,303 ಆಗುತ್ತೆ. ಏನು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇವೆರಡನ್ನೂ ಮೈನಸ್ ಮಾಡಿದ್ರೆ, ಇವೆರಡು ಆ್ಯಡ್ ಮಾಡಿದ್ರೆ 11,72,303 ಬರುತ್ತೆ. ಸೊ ಟೋಟಲ್ 1,20,00,000 ಇದನ್ನು ಮೈನಸ್ ಮಾಡಿದ್ರೆ ವಿ ಗೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,08,27,697. ಸೊ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಾದ ಮೇಲೆ ಎಕ್ಸೆಂಪ್ಷನ್ಸ್ ಬರುತ್ತೆ. ಸೊ ಯಾವ ಎಕ್ಸೆಂಪ್ಷನ್ ಬರುತ್ತೆ ಅದನ್ನು ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಂಡ್ ಪರ್ಚೇಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ವಿಲ್ ಬಿ ಕವರ್ಡ್ ಅಂಡರ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. 54B ಅಲ್ಲಿ ಬರುತ್ತೆ ಅದು ನೋಡಿ. ಹೊಸದಾಗಿ ಪರ್ಚೇಸ್ ಮಾಡ್ದಾನೆ 10 ಎಕರೆ 1,90,000 ಕೊಟ್ಟು, ಹಾಗೆ 1,90,000 ಇಂಟು 10 ಎಕರ್ ವಿ ಗೆಟ್ 19 lakhs ಆಯಿತು. ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. ಮತ್ತು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಬರುತ್ತೆ. 54F ಯಾಕೆ ಅಂತ ಹೇಳಿದ್ರೆ ಮತ್ತೆ ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದಾನೆ, ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಮಾಡಿ ಬಂದಂಥ ಪ್ರಾಫಿಟಲ್ಲಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದಾನೆ 10 ಎಕರ್ಸು. ಮತ್ತು LTCG ಉಳ್ಕೊಂಡಿದೆ, ಅದರಲ್ಲಿ ಅವನು 24 lakhs ವರ್ತು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದಾನೆ. ಹಾಗಾಗಿ ಇಲ್ಲಿ ಅವನು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಅನ್ನು ಕ್ಲೈಮ್ ಮಾಡ್ಕೋಬೋದು. 54F ಅಂದರೆ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲಾಂದರೆ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು ವಿತಿನ್ ಸ್ಟಿಪ್ಯುಲೇಟೆಡ್ ಪೀರಿಯಡ್. ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂದರೆ ಪರ್ಚೇಸ್ಗಾದರೆ ಪರ್ಚೇಸ್ ಆಫ್ ಹೌಸ್ ಪ್ರಾಪರ್ಟಿ ಆದರೆ 2 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಕನ್ಸ್ಟ್ರಕ್ಷನ್ ಆದರೆ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆದಮೇಲೆ 3 ವರ್ಷದ ಒಳಗಡೆ ಅವನು ಕನ್ಸ್ಟ್ರಕ್ಷನನ್ನು ಕಂಪ್ಲೀಟ್ ಮಾಡ್ಬೋದು. ಆಗ ಅವನಿಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಸಿಗುತ್ತೆ. ಸೊ ಇಲ್ಲಿ 54F ಅಲ್ಲಿ ಯಾವಾಗಲೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನೆ 54F ಅಲ್ಲಿ ನೋಡಿ. ಹೊಸದಾಗಿ ಅವನು ಪರ್ಚೇಸ್ ಮಾಡಿರುವಂಥ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ವ್ಯಾಲ್ಯೂ 24 lakhs ಅಷ್ಟೇ. 24 lakhs ಆ ಇನ್ವೆಸ್ಟ್ಮೆಂಟನ್ನು 54F ಅಲ್ಲಿ 24 lakhsಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅವನು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಗೆ, ಆ ವ್ಯಾಲ್ಯೂನ ಯಾವಾಗಲೂ ನೆಟ್ ಸೇಲ್ ಕನ್ಸಿಡ್ರೇಷನ್ಗೆ ಕಂಪೇರ್ ಮಾಡಬೇಕು. 1,20,00,000 ಇದೆ ಇಲ್ಲಿ. ಸೊ ಹಾಗಾಗಿ ನೆಟ್ ಸೇಲ್ ಕನ್ಸಿಡ್ರೇಷನ್ಗಿಂತ ಕಡಿಮೆ ಇರೋದ್ರಿಂದ 54F ಅಲ್ಲಿ ಇನ್ವೆಸ್ಟ್ಮೆಂಟು ನೆಟ್ ಸೇಲ್ ಕನ್ಸಿಡ್ರೇಷನ್ಗಿಂತ ಕಡಿಮೆ ಇರೋದ್ರಿಂದ ಅವನಿಗೆ ಪ್ರಪೋರ್ಷನೇಟಾಗಿ ಸಿಗುತ್ತೆ ಹೊರತು ಪೂರ್ತಿ ಎಕ್ಸೆಂಪ್ಷನ್ನು ಸಿಗೋದಿಲ್ಲ. ಸಪೋಸ್ ಏನಾದರೂ 1,20,00,000 ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆವಾಗ ಅವನಿಗೆ ಪೂರ್ತಿ ಎಕ್ಸೆಂಪ್ಷನ್ ಸಿಗುತ್ತೆ. ನೆಟ್ ಸೇಲ್ ಕನ್ಸಿಡ್ರೇಷನ್ಗಿಂತ ಕಡಿಮೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ 54F ಅಲ್ಲಿ ಅವನಿಗೆ ಪ್ರಪೋರ್ಷನೇಟ್ ಆಗಿ ಸಿಗುತ್ತೆ. ಏನದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು ನಾವು ನೋಡಿ. ನೆಟ್ ಸೇಲ್ ಕನ್ಸಿಡ್ರೇಷನ್ ಇದು ಇನ್ವೆಸ್ಟ್ಮೆಂಟ್ ಇನ್ ಹೌಸ್ ಪ್ರಾಪರ್ಟಿ, ನ್ಯೂ ಇನ್ವೆಸ್ಟ್ಮೆಂಟ್ ಇನ್ ಹೌಸ್ ಪ್ರಾಪರ್ಟಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡ್ರೇಷನ್ ಇಂಟು LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಪ್ರಪೋರ್ಷನೇಟ್ ಆಗಿ ಅವನಿಗೆ 24 lakh ಎಕ್ಸೆಂಪ್ಷನ್ ಸಿಗೋದಿಲ್ಲ, ಪೂರ್ತಿ ಅವನಿಗೆ ಸಿಗೋದು ಕೇವಲ 21,65,697. ಯಾಕಂತ ಹೇಳಿದ್ರೆ ಈ 54F ಅಲ್ಲಿ ಎಕ್ಸೆಂಪ್ಷನನ್ನು ಕ್ಲೈಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವನು ನೆಟ್ ಸೇಲ್ ಕನ್ಸಿಡ್ರೇಷನ್ ಏನಿರುತ್ತೆ ಅಷ್ಟನ್ನು ಇನ್ವೆಸ್ಟ್ಮೆಂಟು ಮಾಡಿರ್ಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ಬೇಕು, ಆವಾಗ ಪೂರ್ತಿ ಎಕ್ಸೆಂಪ್ಷನ್ ಸಿಗುತ್ತೆ. ಸಪೋಸ್ ಇದೇ ಪ್ರಾಬ್ಲಮಲ್ಲಿ 24 lakhs
ಹೌಸ್ ಪ್ರಾಪರ್ಟಿ ಬದಲಾಗಿ ಅವನು 1,20,00,000 ಅಥವಾ ಅದಕ್ಕಿಂತ ಹೆಚ್ಚಿಗೆ 1,30,00,000 ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಗ ಅವನಿಗೆ ಇಲ್ಲಿ LTCGಯಲ್ಲಿ ಏನು ಉಳ್ಕೊಳ್ಳುತ್ತೆ 19 lakhs ಮೈನಸ್ ಮಾಡಿದಾದಮೇಲೆ ಪೂರ್ತಿ ಎಕ್ಸಂಪ್ಷನ್ ಸಿಗ್ತಿತ್ತು. ಅವನು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ನೆಟ್ ಸೇಲ್ ಕನ್ಸಿಡ್ರೇಷನ್ಗಿಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ 54F ಅಲ್ಲಿ ಯಾವಾಗಲೂ ಪ್ರೊಪೋರ್ಷನೇಟಾಗಿ ಅದನ್ನು ಡಿವೈಡ್ ಮಾಡಬೇಕು. ದೇರ್ ಇಸ್ ಎ ಫಾರ್ಮುಲಾ. ಆ ಫಾರ್ಮುಲಾ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಹೌಸ್ ಪ್ರಾಪರ್ಟಿ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡ್ರೇಷನ್ ಇಂಟು LTCG ಎಷ್ಟು ಇಲ್ಲಿ ನೋಡು 1,08,27,697 ಇದೆಯಲ್ಲ ಈ ಅಮೌಂಟು. ಇದು 1,20,00,000 ನೆಟ್ ಸೇಲ್ ಕನ್ಸಿಡ್ರೇಷನು, 24 lakhs ಹೊಸ ಹೌಸ್ ಪ್ರಾಪರ್ಟಿ ವ್ಯಾಲ್ಯೂ. ಸಿಂಪ್ಲಿಫೈ ಮಾಡಿದ್ರೆ ನಮಗೆ 54F ಅಲ್ಲಿ ಅವನಿಗೆ ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ ಅಂತ ಹೇಳಿದ್ರೆ 21,65,697 ಎಕ್ಸಂಪ್ಷನ್ ಸಿಗುತ್ತೆ. ಸೊ ಎರಡು ಆ್ಯಡ್ ಮಾಡಿಕೊಂಡ್ರೆ 40,65,539 ಆಗುತ್ತೆ. ಎರಡು ಎಕ್ಸಂಪ್ಷನ್ ಸೈಮಲ್ಟೇನಿಯಸ್ ಆಗಿ ಕ್ಲೈಮ್ ಮಾಡ್ತಾ ಇದ್ದಾನೆ. 54B ಮತ್ತು 54F ಎರಡು ಮೈನಸ್ ಮಾಡಿದ್ರೆ ವಿ ಗೆಟ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 67,62,158. ಸೊ ಈ ರೀತಿ ಪ್ರಾಬ್ಲಮ್ ವರ್ಕೌಟ್ ಮಾಡಬೇಕಾಗುತ್ತೆ. ನಮಗೆ ಇಲ್ಲಿ ಯಾವ ಎಕ್ಸಂಪ್ಷನ್ ಒಳಗಡೆ ಬರುತ್ತೆ ಅನ್ನೋದು ಪ್ರಾಬ್ಲಮಲ್ಲಿ ಕೊಟ್ಟಿರೋದಿಲ್ಲ. ಅದು ಯಾವುದಕ್ಕೆ ಬರುತ್ತೆ ಅಂಥೇಳಿ ನಾವೇ ಅರ್ಥ ಮಾಡಿಕೊಂಡು ಎಕ್ಸಂಪ್ಷನ್ನ ಕ್ಲೈಮ್ ಮಾಡ್ಕೋಬೇಕು. ಸೊ ಈ ಪ್ರಾಬ್ಲಮಲ್ಲಿ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಮತ್ತು ಪರ್ಚೇಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಮತ್ತು ಪರ್ಚೇಸ್ ಆಫ್ ಹೌಸ್ ಪ್ರಾಪರ್ಟಿ ಇದೆ. ಹಾಗಾಗಿ ಯಾವ್ಯಾವ ಸೆಕ್ಷನ್ಗೆ ಬರುತ್ತೆ ಅಂತ ನಾವು ಅದನ್ನು ಅಲೋಕೇಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ 5 ಸೆಕ್ಷನ್ಸ್ ಏನೇನಿದೆ ಅದನ್ನು ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇಸ್ ಸೆಷನ್. ಥ್ಯಾಂಕ್ ಯು.